ನನ್ನ ಜೀವನದಲ್ಲಿ ಇರುವುದು ಎರಡೇ ಗುರಿ. ಒಂದು ಜಿಲ್ಲಾಧಿಕಾರಿಯಾಗಿ ಜನರ ಸೇವೆ ಮಾಡುವುದು, ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿ ತಗೊಳ್ಬೇಕು ಅನ್ನುವ ಹಂಬಲ. ಸಾಧನೆಯ ಸುಗ್ಗಿ ಅಂತ ಹೇಳಿ ಒಂದು ಕಾದಂಬರಿ. ಶಾಲಾ ಕಾಲೇಜು ದಿನಗಳಲ್ಲಿ ಒಂದು ನಡೆದಂತ ಒಂದು ಸಣ್ಣ ಘಟನೆಯಿಂದ. ನಿಮ್ ಬಾಲ್ಯದ ದಿನಗಳು ಹೇಗಿತ್ತು? ಸಾಹಿತ್ಯ ಬುಕ್ಸ್ ಓದೋನೇ ಅಲ್ಲ. ಮೂಲತಃ ಕೃಷಿಕ ಕುಟುಂಬದ ಹಿನ್ನೆಲೆಯವರು. ಕುರಿ ಮೇಯಿಸ್ತಾ ಇದ್ದಾಗ ಯಾರು ಇರಲ್ಲ, ಪ್ರಶಾಂತವಾಗಿರುತ್ತೆ. ನವಿಲುಗಳು ಓಡಾಡೋದಾಗಿರ್ಬೋದು. ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದ ನಂತರ ಏನ್ ಅನಿಸ್ತಾ ಇದೆ ನಿಮ್ಗೆ? ಸಾಹಿತ್ಯಕ್ಕೆ ಎಲ್ಲರ ಅವಶ್ಯಕತೆ ಇಲ್ಲ. ಸಾಹಿತ್ಯದಲ್ಲಿ ನನಗೆ ಸ್ಫೂರ್ತಿ ಮತ್ತೆ ನಮ್ಮ ಗುರುಗಳು ಅಂದ್ರೆ ನಾಗೇಶ್ ಪದಾರ್ಥ ಸರ್. ಸರ್, ಈ ಎರಡೂ ಕೃತಿಗಳಿಗೆ ವಿಮರ್ಶೆ ಬಂದಿರಬಹುದು ಅಥವಾ ಅನಿಸಿಕೆಗಳು ಬಂದಾಗ ಹೇಗಿತ್ತು, ರೆಸ್ಪಾನ್ಸ್ ಹೇಗಿತ್ತು? ಆಮೇಲೆ ಈಗ ಸಾಧನೆ ಸುಗ್ಗಿ ಕಾದಂಬರಿ ಒಬ್ರು ನಿರ್ದೇಶಕರು ಓದಿ ಸಿನಿಮಾ ಮಾಡೋಣ ಅಂತ ಹೇಳಿದ್ದಾರೆ. ಆತ್ಮೀಯರೇ ನಮಸ್ಕಾರ. ಬುಕ್ಬ್ರಹ್ಮ ಅರ್ಪಿಸುವ ಝೂಮ್ ವಿತ್ ಬುಕ್ಬ್ರಹ್ಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗಿದ್ದಾರೆ ಯುವ ಬರಹಗಾರರಾದಂತಹ ನಾಗರಾಜು ಕೆಂಪಯ್ಯ ಅವರು, ಬೆಂಗಳೂರಿನ ಅಜ್ಜನಹಳ್ಳಿ ಗ್ರಾಮದವರು. ಬನ್ನಿ ಅವರನ್ನ ಮಾತನಾಡಿಸ್ತಾ ಅವರ ಕೃತಿಗಳ ಬಗ್ಗೆ ಮಾತನಾಡೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಮೊದಲಿಗೆ ನಿಮ್ಮ ಕೃತಿಗಳ ಬಗ್ಗೆ ಮಾತನಾಡೋಣ ಸರ್. ಸಾಧನೆಯ ಸುಗ್ಗಿ ಅಂತ ಹೇಳಿ ಒಂದು ಕಾದಂಬರಿ, ಅದರ ಜೊತೆಗೆ ಇತ್ತೀಚೆಗೆ ಹೃದಯಿಂಚರ ಅನ್ನೋ ಕವನ ಸಂಕಲನ ಹೊರಗಡೆ ತಂದಿದ್ದೀರಿ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಮೊದಲಿಗೆ ತೆರೆಮರೆಯಲ್ಲಿರುವಂತಹ ಯುವ ಬರಹಗಾರರನ್ನು ಪ್ರಪಂಚಕ್ಕೆ ಪರಿಚಯಿಸುತ್ತಿರುವಂತಹ ಬುಕ್ಬ್ರಹ್ಮ ವೇದಿಕೆಗೂ, ನಿಮಗೂ ಹಾಗೂ ನಿಮ್ಮ ಟೆಕ್ನಿಷಿಯನ್ ತಂಡದವರಿಗೆ ನನ್ನ ಅನಂತ ಧನ್ಯವಾದಗಳು. ಸಾಧನೆ ಸುಗ್ಗಿ ಅಂದ್ರೆ ನಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ಒಂದು ನಡೆದಂತ ಒಂದು ಸಣ್ಣ ಘಟನೆಯಿಂದ ಪ್ರೇರಿತಗೊಂಡಂತೂ ಬರೆದಂತ ಕತೆ ಸಾಧನೆ ಸುಗ್ಗಿ ಕಾದಂಬರಿ. ಆ ಒಂದು ಏಜ್ ಅಲ್ಲಿ, ಆ ಒಂದು ಶೈಕ್ಷಣಿಕ ಓದುವ ಸಮಯದಲ್ಲಿ ಆ ಒಂದು ಇನ್ಸಿಡೆಂಟ್ ಆದ್ರೂ ಕೂಡ ಅದನ್ನ ರೈಟಿಂಗ್ ಅಲ್ಲಿ ತರಬೇಕು ಅನ್ನೋದು ಯಾಕೆ ನಿಮ್ಗೆ ಒಂದು ಹಠ ಉಟ್ಕೊಂಡಿದ್ದು ಅಂತ? ಮ್ಯಾಮ್, ಕೊರೋನಾ ಸಮಯದಲ್ಲಿ ಮೇ ಬಿ 2021 ಅನ್ಕೋತೀನಿ ಮ್ಯಾಮ್. ಆ ಟೈಮಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಸರ್ ಮತ್ತೆ ಚನ್ನವೀರ ಕಣವಿ ಸರ್ ಜ್ಞಾನಪೀಠಕ್ಕೆ ರೆಕಮೆಂಡ್ ಆಗಿರ್ತಾರೆ ಅಂತ. ರಾಜಕೀಯ ಒತ್ತಡದ ನಡುವೆನೂ ಅವ್ರಿಗೆ ಸರಸ್ವತಿ ಸಮ್ಮಾನ ಆಗಿರ್ಬೋದು ಮತ್ತು ಪ್ರತಿಷ್ಠಿತ ಗೌರವಗಳು ಬಂದಿದೆ ವೀರಪ್ಪ ಮೊಯ್ಲಿ ಸರ್ಗೆ. ಒತ್ತಡದ ನಡುವೆ ಬರೆದಿದ್ದಾರೆ. ನಮ್ಮ ಕೈಲಿ ಯಾಕೆ ಸಾಧ್ಯವಾಗಲ್ಲ ಬುಕ್ಸ್ಗಳು ಬರ್ದಿ ಕನ್ನಡ ಸೇವೆ ಮಾಡೋಕ್ಕೆ ಅಂತ ಮನಸ್ಸಲ್ಲಿ ಆ ಭಾವನೆ ಬಂದಿದ್ದಕ್ಕೆ ಸಾಹಿತ್ಯಕ್ಕೆ ಬರಬೇಕು ಅಂತ ಒಂದು ಪ್ರೇರಣೆ ಆಯ್ತು. ಆದ್ರಿಂದ ಸಾಧನೆ ಸುಗ್ಗಿ ಎತ್ಕೊಂಡು ಬರೆದೆ. ಅಂದ್ರೆ ಸಮಾಜದ ಅಂಕುಡೊಂಕುಗಳು ತಿದ್ದಲಿಕ್ಕೋಸ್ಕರನೇ ಜಾತಿ ವ್ಯವಸ್ಥೆ ಅಂದ್ರೆ ಪ್ರಸ್ತುತ ಪ್ರಪಂಚದ ನಡೀತಿರೋ ಜಾತಿಯ ಧೋರಣೆ ಆಗಿರ್ಬೋದು, ಜಾತಿ ಇಟ್ಕೊಂಡು ಮಾನವರನ್ನು ತುಳಿತಿರೋದು ಇದಾಗಿರ್ಬೋದು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಉಳ್ಳ ವಿದ್ಯಾರ್ಥಿಗಳು ಇಲ್ಲದಂತ ವಿದ್ಯಾರ್ಥಿಗಳನ್ನ ಅವಮಾನ ಮಾಡೋದಾಗಿರ್ಬೋದು. ಮತ್ತೆ ಶಿಕ್ಷಕರು ಅಷ್ಟೇ ಮ್ಯಾಮ್. ನಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ನಮ್ಮ ಶಿಕ್ಷಕರಾಗಿರ್ಬೋದು ಯಾರು ಪ್ರೋತ್ಸಾಹ ಕೊಡಲಿಲ್ಲ. ಅದಕ್ಕೋಸ್ಕರ ಒಬ್ಬ ಶಿಕ್ಷಕನಾದನು ಒಬ್ಬ ವಿದ್ಯಾರ್ಥಿಯಿಂದ ನಿಂತರೆ ಯಾವ ರೀತಿ ಬೆಳಿಬೋದು ಮತ್ತೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ತೋರ್ಸೋಕೋಸ್ಕರನೇ ಸಾಧನೆ ಸುಗ್ಗಿ ತಯಾರಾಗಿದ್ವಿ. ನೀವು ಮೂಲತಃ ಕೃಷಿಕ ಕುಟುಂಬದ ಹಿನ್ನೆಲೆಯವರು. ಅದು ಆ ಹಳ್ಳಿ ಸೊಗಡನ್ನು ಒಂದಷ್ಟು ತಂದಿದ್ದೀರಿ ಪುಸ್ತಕದಲ್ಲಿ. ಅದಲ್ಲದೆ ಇನ್ನಷ್ಟು ವಿಚಾರಗಳು, ಒಂದು ವ್ಯಕ್ತಿಯ ಒಂದು ಅಸ್ಮಿತೆ ಬಗ್ಗೆ ಕಂಡುಕೊಳ್ಳೋದಿರ್ಬೋದು. ಸಾಧನೆಯನ್ನ ಸುಗ್ಗಿಯಂತಾಗಿ ಬಣ್ಣಿಸಿದ್ದೀರಿ. ಅದು ಹೇಗೆ ಸಾಧ್ಯವಾಯಿತು ಆ ಸುದೀರ್ಘ ಬರವಣಿಗೆ? ನಾವು ಮೂಲತಃ ರೈತ ಕುಟುಂಬ ವರ್ಗದವರು. ನಮ್ಮ ಕಡೆ ಹಳ್ಳಿ ಮತ್ತೆ ಸಂಕ್ರಾಂತಿ ಟೈಮಲ್ಲಿ ಹೋರಿಗಳನ್ನ ಕಿಚ್ಚಾಯಿಸೋ ಇದಿದೆ. ನನ್ನ ಪ್ರಕಾರ ಅದು ಬರೀ ಹಬ್ಬಕ್ಕೆ ಸೀಮಿತ ಆಗಿರ್ಬಾರ್ದು. ಕಿಚ್ಚಾಯಿಸೋದು ಒಂದು ಸ್ಪರ್ಧೆಯಾಗಿ ಬಂದು ಒಂದು ಹಳ್ಳಿ ಮುಖಂಡರ ಜೊತೆಗೂಡಿ ಸ್ಪರ್ಧೆ ರೀತಿ ಇದು ಮಾಡಿದ್ರೆ ನಮ್ಮ ಹಬ್ಬಗಳು ಕೂಡ ಮನ್ನಣೆ ಪಡೆದು ಅಂದ್ರೆ ಕುಂಠಿತಗೊಳ್ಳುತ್ತಿರುವುದು ಮನ್ನಣೆ ಪಡೆದು ಹಂತವಾಗಿ ಬೆಳೆಯುತ್ತಾ ಹೋಗುತ್ತೆ. ಅದನ್ನು ಮನಗಂಡು ಮತ್ತೆ ಸಂಕ್ರಾಂತಿ ಕಿಚ್ಚಾಯಿಸೋದು ಒಂದು ಸ್ಪರ್ಧೆಯಾಗಿ ಮೂಡಿ ಬರೋದು ಅಂತ ಆಸೆಯಿಂದ ಅದನ್ನು ಇಕ್ಕಿ ಬರೆದಿರೋದು. ನಮ್ದು ಬೆಳಿಗ್ಗೆ ಎದ್ರೆ ದನ ಕರುಗಳು ನೋಡ್ಕೊಂಡು ಬೆಳೀತಿರ್ತೀವಿ. ಮೂಕ ಪ್ರಾಣಿಗಳ ನಡುವಿನ ನಮ್ಗೆ ಒಡನಾಟ ತುಂಬಾ ಇದೆ. ಅದರಿಂದ ಮೂಕ ಪ್ರಾಣಿಗಳ ನಡುವಿನ ಒಂದು ಓರೆ ಆಗಿರ್ಬೋದು. ಆಲ್ಮೋಸ್ಟ್ ಸಾಧನೆ ಸುಗ್ಗಿ ಕಾದಂಬರಿಯಲ್ಲಿ ಬರುವಂತ ಕಥಾನಾಯಕ ಆಲ್ಮೋಸ್ಟ್ ಸ್ನೇಹಿತ ರಾಜುನ್ ಬಿಟ್ರೆ ಭಾಗಶಃ ಓರಿ ಭೀಮಮ್ಮ ಓರಿ ಜೊತೆನೆ ಕಾಲ ಕಳೆಯುತ್ತೇನೆ. ನೀವು ಈ ಒಂದು ಕಾದಂಬರಿಯನ್ನ ಬರೆಯುವಂತ ಸಂದರ್ಭ ನೀವು ಹಂಚ್ಕೊಂಡದ್ದು ನನ್ನ ಹತ್ರ. ಕುರಿ ಮೇಯಿಸ್ತಾ ನೀವು ಬರವಣಿಗೆನ ಮಾಡಿದ್ರಿ ಅಂತ. ಅದ್ ಹೇಗೆ ಸಾಧ್ಯ ಆಯ್ತು ಅಂತ ಆ ಒಂದು ಘಟನೆನ ನೆನೆಸ್ಕೊಳ್ಳೋದಾದ್ರೆ? ಮ್ಯಾಮ್, ನಾವು ನೋಡಿ ಈಗ ಕುರಿ ಮೇಯಿಸ್ಲಿಕ್ಕೆ ಹೊಂದಿದ್ದಾಗ
ಅಂದ್ರೆ ಲೇಔಟ್ಗಳು ಅಂದ್ರೆ ನಮ್ದು ಹಳ್ಳಿ ಸೊಗಡು ಅಂದ್ರೆ ಹಳ್ಳಿ ಆದ್ರೂನು ನಮ್ಗೆ ಕಾಡಂತ ಏನಿಲ್ಲ ಮ್ಯಾಮ್. ನಗರೀಕರಣದ್ದೇ. ಸುತ್ತಲೂ ಹೌದು 2007ರಲ್ಲಿ ಕೃಷ್ಣಪ್ಪ ಅವ್ರು ಬಂದು ಲೇಔಟ್ ಮಾಡಿ SLN ಸಿಟಿ ಮಾಡಿದ್ದಾರೆ. ಅಲ್ಲಿ ಮದುವೆ ಲಘು ಪತ್ರಿಕೆಗಳನ್ನು ತಂದು ಎಸಿತಾ ಇರ್ತಾರೆ ಮ್ಯಾಮ್. ನಮ್ಗೆ ಒಂದು ಲಘು ಪತ್ರಿಕೆ ತಗೊಂಡು ಪೆನ್ ಯಾವಾಗೂ ನನ್ನ ಜೊತೆಲಿ ಇರ್ತದೆ ಮ್ಯಾಮ್. ಯಾಕಂದ್ರೆ ಅದು ನನಗೆ ಪೆನ್ ಅನ್ನೋದು ಒಂದು ಲೇಖನಿ ಅನ್ನೋದು ನನ್ನ ಸಂಗಾತಿ ಇದ್ದಾಗೆ ಜೊತೆಲೇ ಇರುತ್ತಲ್ಲ ಮ್ಯಾಮ್. ಅದು ಕುರಿ ಮೇಯಿಸ್ತಾ ಬರೆಯೋದು, ಅಂದ್ರೆ ಅದು ಹಳೆ ಮೇಲೆ ಬರಿತಾ ಹೋಗೋದು, ತಿರ್ಗಾ ಸಂಜೆ ಬಂದು ಅದನ್ನ ನೋಟ್ ಮಾಡೋದು, ತಿರ್ಗಾ ಮರುದಿನ ಬೆಳಿಗ್ಗೆ ಅದೇ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ ಮ್ಯಾಮ್. ನೀವು ಕುರಿ ಕಾಯೋದು ಒಂದಲ್ಲದೆ ಅದರ ಹೌದು. ಜೊತೆಗೆ ಬರವಣಿಗೆ ಮಾಡೋ ಒಂದು ಥಿಂಕಿಂಗ್ ಇದೆಯಲ್ಲ, ಆ ಯೋಚನೆಗಳನ್ನ ಅಲ್ಲೇ ಸಾಗಿಸ್ಕೊಳ್ತಾ ಹೋಗಿದ್ದೀರಿ. ಮ್ಯಾಮ್ ಏನಂದ್ರೆ ನಮ್ಗೆ ನೋಡಿ ಈಗ ಮನಸ್ಸು ಅಂದ್ರೆ ಪೀಸ್ಫುಲ್, ಅದು ಶಾಂತಿಯುತವಾಗಿರ್ಬೇಕು ಮ್ಯಾಮ್. ಈಗ ಮನೇಲಿ ಬಂದ್ರೆ ಲೇಔಟ್ಗಳು ಮಾಡ್ತಾ ದೇಸಿ ಒಂದು ಮತ್ತೆ ಗಾಡಿ ಗದ್ದಲಗಳಿರುತ್ತೆ ಮ್ಯಾಮ್, ಅದು ನಮ್ಮ ತಲೆಗೆ ಹೊಳೆಯೋದಿಲ್ಲ. ಬಟ್ ಅಲ್ಲಿ ಕುರಿ ಮೇಯಿಸ್ತಾ ಇದ್ದಾಗ ಯಾರು ಇರಲ್ಲ ಮ್ಯಾಮ್, ಪ್ರಶಾಂತವಾಗಿರುತ್ತೆ. ನವಿಲುಗಳು ಓಡಾಡೋದಾಗಿರ್ಬೋದು, ಹಕ್ಕಿಗಳ ಕಲರವ ನಾವು ಯೋಚನೆ ಮಾಡಿದವರು ತಲೆಗೆ ಆಟೋಮೆಟಿಕ್ ಬರುತ್ತಾ ಇರ್ತದೆ. ಹಾಗಿದ್ರೆ ಸರ್, ನಿಮ್ ಬಾಲ್ಯದ ದಿನಗಳು ಹೇಗಿತ್ತು? ನೀವು ಚಿಕ್ಕಂದಿನಿಂದನೇ ಈ ಬರೆಯೋಕೆ ಒಂದು ಥಾಟ್ ಇತ್ತ ಅಂತ ಇಲ್ಲ ಮ್ಯಾಮ್, ನನ್ನ ಆಸಕ್ತಿ ಇದ್ದಿದ್ದು UPSC ಕ್ರ್ಯಾಕ್ ಮಾಡಿ IAS ಜಿಲ್ಲಾಧಿಕಾರಿ ಆಗ್ಬೇಕು ಅನ್ನೋದು SLCಲೇ ಉಟ್ಕೊಂಡಿದ್ದು. ಮತ್ತೆ ಈ ಸಾಹಿತ್ಯದ್ದು ಮ್ಯಾಮ್ ನನ್ಗೆ ಬಂದಿದ್ದು 2021ರ ನಂತರವೇ, ಕೊರೋನಾ ಕಳೆದ ನಂತರವೇ. ನಮ್ದು ಬಾಲ್ಯ ಜೀವನ ಭಾಗಶಃ ಕ್ರಿಕೆಟ್ ಆಡೋದಾಗೆ ಜೀವನ ಕಳೆದಿದ್ದು. SLC ವರೆಗೂ ಬೆಳಿಗ್ಗೆ 6 ಗಂಟೆಗೆ ಇದ್ರೆ ಸಂಜೆ 6 ಗಂಟೆವರೆಗೂ ಕ್ರಿಕೆಟ್. ಅದು ಬಿಟ್ರೆ ಮ್ಯಾಮ್ ನಮ್ಗೆ ಚಿಲ್ಲಿ ದಂಡು, ಗೋಲಿ, ಬುಗುರಿ, ಅದು ಬಿಟ್ರೆ ಈ ಸಾಹಿತ್ಯ ಬುಕ್ಸ್ ನಾನು ಓದೋನೇ ಅಲ್ಲ ಮ್ಯಾಮ್. 2021ರವರೆಗೂ ಅದು UPSC ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯವನ್ನು ತಗೊಂಡಿರೋದು ನಾನು. ಐಚ್ಛಿಕ ವಿಷಯವಾಗಿ ಕನ್ನಡ ಸಾಹಿತ್ಯವನ್ನು ತಗೊಂಡಿದ್ದೀನಿ. ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಖ್ಯಾತ ಕವಿಗಳ ಕೃತಿಗಳ ಬಗ್ಗೆ ವಿವರಣೆ, ಅಂದ್ರೆ ವಿವರಿಸಿ ಅಂತ ಇರುತ್ತೆ. ಅದರೊಳಗೆ ನಾನು ಬೆಟ್ಟದ ಜೀವದಲ್ಲಿ ಗೋಪಾಲಯ್ಯನ ಪಾತ್ರದ ಕುರಿತು ವಿವರಣೆ ಕೊಡಿ ಅಂತ ಹೇಳಿದ್ರು. ಆಗ ನನಗೆ ಮ್ಯಾಮ್ ಸಾಹಿತ್ಯ ಅಂದ್ರೆ ಬೆಟ್ಟದ ಜೀವ ತಗೊಂಡು ಓದಿ, ಮತ್ತೆ ಅದು ಗೋಪಾಲಯ್ಯನವರು ಅತಿಥಿಗಳನ್ನ ಸತ್ಕರಿಸುವ ರೀತಿ ಆಗಿರ್ಬೋದು, ಅದೆಲ್ಲ ಮನಗಂಡು 2020 ನಂತರ ತದನಂತರ ಸಾಹಿತ್ಯ ಕ್ಷೇತ್ರಕ್ಕೆ ಬರುವ ಆಸೆ ಆಯ್ತು ಮ್ಯಾಮ್. ಮ್ಯಾಮ್ ನನ್ನ ಜೀವನದಲ್ಲಿ ಇರುವುದು 2 ಗುರಿ. ಒಂದು ಜಿಲ್ಲಾಧಿಕಾರಿಯಾಗಿ ಜನರ ಸೇವೆ ಮಾಡೋದು, ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿ ತಗೊಳ್ಬೇಕು ಅನ್ನುವ ಹಂಬಲ. ಮ್ಯಾಮ್ ಅದು ಕೇಳಿದರೆ ಎಲ್ಲರಿಗೂ ನಗು ಬರುತ್ತೆ, ಬಟ್ ಮನುಷ್ಯನಿಂದ ಅಸಾಧ್ಯವಾದದ್ದು ಯಾವುದಿಲ್ಲಲ್ವ ಮ್ಯಾಮ್. ಅದರಿಂದ ದೊಡ್ಡವರು ಹೇಳಿದ್ದಾರೆ ಮ್ಯಾಮ್, ಕನಸುಗಳನ್ನು ಕಾಣೋದು ತಪ್ಪಲ್ಲ, ಬಟ್ ದೊಡ್ಡ ಕನಸುಗಳನ್ನು ಕಾಣದಿರುವುದು ತಪ್ಪು ಅಂತ. ಪ್ರಯತ್ನ ಪಟ್ರೆ ಯಾವ್ದಾಗಲ್ಲ ಮ್ಯಾಮ್. ನಿಜ ಸರ್, ಪ್ರಯತ್ನ ಪಡ್ಲೇಬೇಕು. ಹೌದು, ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಪ್ರಯತ್ನ ಪಟ್ಟರೆ ಮ್ಯಾಮ್ ಅದು ನಮ್ಗೆ ಫಲಿಸುತ್ತೆ ಅನ್ನೋದೊಂದು ಇದು ಮ್ಯಾಮ್. ಓಕೆ, ನೀವು ಇತ್ತೀಚೆಗೆ ಸಾಹಿತ್ಯಕ್ಕೆ ತೆಗೆದುಕೊಂಡಿದ್ರು ಕೂಡ ನೀವು ಓದಿದಂತಹ ಪುಸ್ತಕಗಳು, ಒಂದಷ್ಟು ಸಾಹಿತಿಗಳನ್ನ ಹೆಸರಿಸುವುದಾದ್ರೆ? ಮ್ಯಾಮ್ ನಾನು ಮೊದಲಿಗೆ ಓದಿದ ಕೃತಿನೇ ಬೆಟ್ಟದ ಜೀವ. ಯಾಕಂದ್ರೆ ಮ್ಯಾಮ್ ಅದು UPSC ಸಿಲೆಬಸ್ ಅಲ್ಲಿ ಇದೆ ಕನ್ನಡ ಸಾಹಿತ್ಯದಲ್ಲಿ. ಅದ ನಂತರ ಶೂದ್ರ ತಪಸ್ವಿ. ಆಲ್ಮೋಸ್ಟ್ ಮ್ಯಾಮ್ ನಾನೆಲ್ಲ ಕನ್ನಡ ಸಾಹಿತ್ಯ ಬುಕ್ಸ್ ಓದಿದ್ದು UPSC ಕನ್ನಡ ಐಚ್ಛಿಕ ವಿಷಯದಲ್ಲಿ ಏನೇನು ಸಿಲೆಬಸ್ ಇದೋ ಅದೇ ಪಠ್ಯಕ್ರಮವನ್ನೇ ಸಾಹಿತ್ಯ ಕೃತಿಗಳನ್ನೇ ಓದಿದೆ. ತದನಂತರ ಓದಿದ್ದು ನನಗೆ ತುಂಬಾ ಕಾಡಿದ ಪುಸ್ತಕವೆಂದರೆ ದೂರ ಸರಿದರ ಕಾದಂಬರಿ. SL ಭೈರಪ್ಪ ಸರ್ ಅವರ ದೂರ ಸರಿದರ ಕಾದಂಬರಿ. ಅದ್ರಲ್ಲಿ ಬರುವ ಸಚ್ಚಿದಾನಂದ ಪಾತ್ರ ಆಗಿರ್ಬೋದು, ವಿನುತ ಕುಮಾರಿ ಆಗಿರ್ಬೋದು, ತುಂಬಾ ಕಾಡುತ್ತಿದೆ ಮ್ಯಾಮ್. ಇತ್ತೀಚೆಗೂ ಸಚ್ಚಿದಾನಂದ ಎಂಬ ಪಾತ್ರ ತುಂಬಾ ಕಾಡುತ್ತಿದೆ. ಅದು ಬಿಟ್ರೆ ಮ್ಯಾಮ್ ರೀಸೆಂಟ್ ಆಗಿ ನಮ್ಮ ರವಿ ಬೆಳಗೆರೆ ಸರ್ ಅವರ ಎಳಿ ಹೋಗೋ ಕಾರಣ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗ್ತಿದ್ದ ಕಾರಣ ಅದು ಬೈ ಮಾಡಿ ಓದಿದ್ದು ಮ್ಯಾಮ್. ಇದಲ್ಲದೆ ಮತ್ತಷ್ಟು ಅಂದ್ರೆ ನೀವು ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದ ನಂತರ ಏನ್ ಅನಿಸ್ತಾ ಇದೆ ನಿಮ್ಗೆ? ಡಿಫ್ರೆನ್ಸ್ ಹೆಂಗೆ? ನಾನು ಮುಂಚೆ ಓದ್ಲಿಕ್ಕೆ ಆಗ್ಲಿಲ್ಲ, ಈಗ ನಾನು ಈ ಅವಕಾಶ ಸಿಕ್ಕಿದ್ದು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಮ್ಯಾಮ್ ಏನಂದ್ರೆ ಸಾಹಿತ್ಯಕ್ಕೆ ಎಲ್ಲರ ಅವಶ್ಯಕತೆ ಇಲ್ಲ, ಬಟ್ ಪ್ರತಿಯೊಬ್ಬರ ಇನ್ಕ್ಲೂಡಿಂಗ್ ನನ್ನೂ ಸೇರಿ ಪ್ರತಿಯೊಬ್ಬರ ಜೀವನವನ್ನು ಸಾಕಾರಗೊಳಿಸಿಕೊಳ್ಳಲು ಮತ್ತೆ ಅಂದ್ರೆ ಚೆನ್ನಾಗಿ ನಡೆಸಿಕೊಂಡು ಹೋಗಲು ಸಾಹಿತ್ಯ ಪುಸ್ತಕಗಳ ಅವಶ್ಯಕತೆ ತುಂಬಾ ಇದೆ ಮ್ಯಾಮ್. ಅಂದ್ರೆ ದೊಡ್ಡವರು ಹೇಳ್ತಾರೆ ಮ್ಯಾಮ್, ಏನಿಂದ ಅಡಿಕ್ಟ್ ಆಗೋದ್ ಬದಲು ಪುಸ್ತಕಗಳಿಗೆ ಅಡಿಕ್ಟ್ ಆಗ್ಬೇಕು. ಅಂದ್ರೆ ಮ್ಯಾಮ್ ಇವಾಗ ನೋಡಿ ನಮ್ಮ ಚೋಮನ ದುಡಿ, ಶಿವರಾಮ್ ಕಾರಂತ ಸರ್ದು, ಮ್ಯಾಮ್ ಅವ್ರು ಚೋಮನವ್ರು ಅದು ತನ್ನ ಅಸ್ತಿತ್ವಕ್ಕೋಸ್ಕರ ಎಷ್ಟು ಓಡಾಡ್ತಿದ್ದಾರೆ. ಮತ್ತೆ ಮ್ಯಾಮ್ ಸಾಹಿತ್ಯ ಪುಸ್ತಕದಲ್ಲಿ ಜೀವನವನ್ನು ಹೇಗೆ ರೂಪಿಸ್ಕೊಳ್ಳಬೇಕು ಅಂದ್ರೆ ಮ್ಯಾಮ್ ನಾವೀಗ ಸಿಲೆಬಸ್ ಓದ್ತೀವಲ್ಲ, ಆ ಬುಕ್ಸೇ ಬೇರೆ, ಸಾಹಿತ್ಯನೇ ಬೇರೆ. ಸಾಹಿತ್ಯದಲ್ಲಿ ಹೇಗೆ ಜೀವನ ರೂಪಿಸ್ಕೋಬೇಕು ಅನ್ನೋದಿದೆ ಮ್ಯಾಮ್. ಇವಾಗ ನೋಡಿ ಪ್ರತಿಯೊಬ್ರು ಕೂಡ ನನ್ನ ಆಶಯ ಏನಂದ್ರೆ ಸಾಹಿತ್ಯ ಬುಕ್ಸ್ ಓದ್ಬೇಕು, ಜೀವನ ರೂಪಿಸ್ಕೋಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ, ಆಶಯ. ಈ ಸಾಧನೆಯ ಸುಗ್ಗಿ ಕಾದಂಬರಿನೇ ಯಾಕೆ ಬರಿಬೇಕು ಅಂತ ಥಾಟ್ ಬಂತು ನಿಮ್ಗೆ?
ಮ್ಯಾಮ್ ಕಾದಂಬರಿ ಅಂದರೆ ಮ್ಯಾಮ್ ನನ್ನ ಸಾಹಿತ್ಯ ಆಲ್ಮೋಸ್ಟ್ ಉಟ್ಕೊಂಡಿದ್ದೆ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ. KE ಇಂದ ಒಂದು ಕನ್ನಡದ ಬಗ್ಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಅದರೊಳಗೆ ಕಾದಂಬರಿ ಪಿತಾಮಹ ಯಾರು ಅಂತ ಬರುತ್ತೆ. ಅಲ್ಲಿ ಕಾದಂಬರಿ ಪಿತಾಮಹರು ಗಳಗನಾಥರು, ಅನಕರು ಅವರು ಕಾದಂಬರಿ ಸಾರ್ವಭೌಮರು. ಇದು ಕಾದಂಬರಿ ಸಾರ್ವಭೌಮ ಕಾದಂಬರಿ ಪಿತಾಮಹ ಅಂತ ತಲೆ ಕಾದಂಬರಿ ಅಂತ ಬಂದು ಕಾದಂಬರಿ ಕಡೆನೇ ಹೋಗ್ತಾ ಇದೆ ನಾನು. ಈಗ ನಾನು ಪುಸ್ತಕವನ್ನು ಒಪ್ಪಿಕೊಳ್ಳಿ ಹಾಗೂ ಕನ್ನಡ ಬಳಸಿ ಅಭಿಯಾನ ಶುರು ಮಾಡಿರೋದು ಅವರು ನಮ್ಮ ಗಳಗನಾಥ್ ಅವರು ತಾವು ಬರೆದಂತ ಕೃತಿಗಳನ್ನ ತಲೆ ಮೇಲೆ ತಿರುಗಿ ಒತ್ತಿ ಮಾರಾಟ ಮಾಡಿದ್ರು. ಬಟ್ ನಾನು ಶಾಲಾ ಕಾಲೇಜಿಗೆ ಹೋಗಿ ಮಾರಾಟ ಮಾಡ್ತಾ ಇದ್ದೀನಿ. ನನಗೆ ಒಂದು ಕಾದಂಬರಿ ಬರೆಯಕ್ಕೆ ಪ್ರೇರಣೆ ಆಗಿರ್ಬೋದು, ಅಭಿಯಾನಕ್ಕೆ ಪ್ರೇರಣೆ ಆಗಿರ್ಬೋದು ಗಳಗನಾಥರು ಮ್ಯಾಮ್. ಗಳಗನಾಥರು ಕಾದಂಬರಿಗಳು ಪಿತಾಮಹ ಮತ್ತು ಅನಕರು ಅವರು ಅದರಿಂದ ನಾನು ಕಾದಂಬರಿ ಕಡೆನೇ ಈಗೂ ಮನಸ್ಸು ಕಾದಂಬರಿ ಇದೆ ಮ್ಯಾಮ್. ಈಗ 2 ಪುಸ್ತಕಗಳು ಬರೀತಾ ಇರೋದು ಕಾದಂಬರಿಗಳೇ. ಸೊ ಅದರ ತಯಾರಿ ಹೇಗಿದೆ, ನೀವು ಬರೀತಾ ಇರುವಂತಹ ಮುಂದಿನ ಕಾದಂಬರಿಗಳು ಪುಸ್ತಕಗಳ ಬಗ್ಗೆ ಮಾತಾಡೋದಾದ್ರೆ? ಮ್ಯಾಮ್ ಈಗ ಒಂದು ಕಾದಂಬರಿ ಏನೇ ಒಂದು ಬರೆದ್ರು ನಾವು ಸಮಾಜದ ಏನೇ ಇದ್ರು ಒಂದು ತಿದ್ದಲು ಪ್ರಯತ್ನ ಮಾಡಬೇಕು. ಒಬ್ಬ ಸಾಹಿತ್ಯ ಅದು ಒಂದು ಕರ್ತವ್ಯ ಅದು ಮ್ಯಾಮ್. ಈಗ ನೋಡಿ ನಾನು ನೆಕ್ಸ್ಟ್ ಮುಂದಾಗಿ ಬರೀತಿರೋದು ತಂದೆ ಬಗ್ಗೆ ಮ್ಯಾಮ್. ಇನ್ನು ಶೀರ್ಷಿಕೆ ಕೊಟ್ಟಿಲ್ಲ. ಈಗ ನೋಡಿಬೇಕು ಮ್ಯಾಮ್, ಈಗ ಪ್ರಸ್ತುತ ಪ್ರಪಂಚದಲ್ಲಿ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಆಗಿರ್ಬೋದು, ಶಿಕ್ಷಕರ ಬಗ್ಗೆ ಆಗಿರ್ಬೋದು ಗೌರವ ಇಲ್ಲ. ಅದ್ರೊಳಗೊಂದು ತಂದೆ ಬಗ್ಗೆ ಗೌರವ ಇಲ್ಲೇ ಇಲ್ಲ ಮ್ಯಾಮ್. ತಂದೆ ಅರಕುಲ್ ಬಟ್ಟೆ ಚಪ್ಪಲಿ ಹಾಕೊಂಡಿದ್ರು, ಮಕ್ಕಳು ಅವ್ರಿಗೆ KTM ಬೇಕು, ಐಫೋನೇ ಬೇಕು. ಬಟ್ ತಂದೆ ಕಷ್ಟ ಯಾರಿಗೂ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಮ್ಯಾಮ್, ನಾವು 2026 ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಕಾನೂನು ಪ್ರಕಾರ ಬಾಹಿರ ಆಗಿದ್ರು, ಬಟ್ ಕಂಡಿಡಿದು ಭ್ರೂಣ ಹತ್ಯೆ ನಡೀತಿದೆ. ಹೆಣ್ಣು ಮಗು ಸಮಾಜದ ಕಣ್ಣು ಅನ್ನೋದು ಈ ಸಮಾಜ ಮರ್ತಿದೆ ಮ್ಯಾಮ್. ನನ್ನ ಪುಸ್ತಕದ ತಂದೆ ಬಗ್ಗೆ ಹೇಳ್ತಾ ಹೋದ್ರು ಹೆಣ್ಣಿನ ಭ್ರೂಣ ಹತ್ಯೆ ತಪ್ಪು, ಮತ್ತೆ ಸಮಾಜಕ್ಕೆ ಹೆಣ್ಣು ಎಷ್ಟು ಅಗತ್ಯವಿದೆ ಅಂತ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ, ತಂದೆ ತನ್ನ ಮಕ್ಕಳಿಗೋಸ್ಕರ ಅದ್ರಾಗೂ ಒಂದು ಹೆಣ್ಣು ಮಗಿಗೋಸ್ಕರ ಯಾವ ರೀತಿ ತ್ಯಾಗ ಮಾಡ್ತಾನೆ ಅನ್ನೋ ಕಥಾಹಂದರ ಇಟ್ಕೊಂಡು ಬರಿತಾ ಇದ್ದೀನಿ. ನಿಮ್ಮ ಬರವಣಿಗೆಯನ್ನ ನೀವು ನಡೆಸುವ ಹಂತದಲ್ಲಿ ನಿಮ್ಗೆ ಪ್ರೋತ್ಸಾಹ ನೀಡಿದಂತಹ ಕೆಲವೊಂದು ವ್ಯಕ್ತಿತ್ವಗಳನ್ನ ನೆನೆಸ್ಕೊಳ್ಳೋದಾದ್ರೆ? ನನ್ಗೆ ಸಾಹಿತ್ಯದಲ್ಲಿ ನನಗೆ ಸ್ಫೂರ್ತಿ ಮತ್ತೆ ನಮ್ಮ ಗುರುಗಳು ಅಂದ್ರೆ ನಾಗೇಶ್ ಎನ್ ಕೋಲಾರ್ ಸರ್. ಅಂದ್ರೆ ಸಾಧನೆಯ ಸುಗ್ಗಿ ಮೊದಲನೇ ಸಲ ತಗೊಂಡೋಗಿ ಅವ್ರಿಗೆ ಮ್ಯಾಮ್ ನಮ್ಗೆ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಪ್ರಕಾಶಕರ ಬಳಿ ಹೋಗ್ಬೇಕು ಅದೆಲ್ಲ ಗೊತ್ತಿಲ್ಲ ಮ್ಯಾಮ್. ಈ ಮೊದಲನೇ ಬುಕ್ಕು A to Z ಅವರೇ ನೋಡ್ಕೊಂಡಿದ್ದು. ನಾನು ಯೂನಿವರ್ಸಿಟಿಗೆ ಹೋಗಿವ್ನೆ, ಸರ್ನ ಭೇಟಿ ಮಾಡಿವ್ನೆ, ಬರ್ದಿರೋ ಡ್ರಾಫ್ಟ್ ಕೊಡಿವ್ನೆ, ಬರೀವ್ನೆ ಮ್ಯಾಮ್. ಅವ್ರ ಪ್ರಕಾಶಕರನ್ನ ಭೇಟಿ ಮಾಡಿದಾಗಿರ್ಬೋದು, ಪ್ರತಿಯೊಂದು ಮುಖಪುಟ ಎಲ್ಲ ಅವರೇ ಮಾಡ್ಕೊಂಡಿದ್ದು. ನಮ್ಮ ಗುರುಗಳು ಹೆಂಗೆ ಅಂದ್ರೆ, ಒಂದು ಅವ್ರು ಓದಿದ್ರು ಮ್ಯಾಮ್. ಮೊದಲನೇ ಸಲ ನಂದು ಡ್ರಾಫ್ಟ್ ಇತ್ತಲ್ಲ, ಅದು ಓದಾದ್ಮೇಲೆ 2 ಸಲ ರಿರೇಟ್ ಮಾಡ್ತಿದ್ದಾರೆ ಮ್ಯಾಮ್. ಅಂದ್ರೆ ಯಾವ ರೀತಿ ಅಂದ್ರೆ, ನಮಗೆ ಒಂದು ಪಿಕ್ಚರ್ ತೆಗೆಯೋದು, ಯಾವ್ದಾನ ಒಂದು ಪಿಕ್ಚರ್ ಅದು ಎಕ್ಸ್ಪ್ಲೈನ್ ಮಾಡೋದು. ನೋಡಿ ನಗರಾಜ್ ಅಲ್ಲೊಂದು ಮರ ಇದೆ, ಇಲ್ಲಿ ಒಣಗಿರೋ ಮರ ಇದೆ, ಇಲ್ಲೊಂದು ಹಾದಿ ಇದೆ, ಹಾದಿಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಹಕ್ಕಿಗಳು ಹಾಡ್ತಾ ಇದ್ದಾವೆ, ಇಲ್ಲಿ ಒಣಗಿರೋ ಮರ ಇದೆ. ಇದನ್ನ ಎಷ್ಟು ವರ್ಣನೆ ಮಾಡ್ಬೋದು. ಸ್ವಲ್ಪ ಬರೆಯೋದನ್ನ ಅಂದ್ರೆ ಸ್ವಲ್ಪ ಅಕ್ಕಪಕ್ಕದ ಇದು ವ್ಯವಸ್ಥೆನೂ ವರ್ಣಿಸಿ, ಅಂದ್ರೆ ಅದ್ರ ಬಗ್ಗೆನೂ ಬರೀರಿ. ನೀವು ಬರೀ ಸ್ಟ್ರೈಟ್ ಆಗಿ ಹೊಂಟ್ಬಿಡ್ತೀರಾ ಅಂತ ಹೇಳಿ ಮ್ಯಾಮ್ ಅವರು ತೀಡಿ 2 ಸಲ ರೀರೈಟ್ ಮಾಡಿಸಿ ಒಂದು ಸಾಧನೆ ಸುಗ್ಗಿ ಹಂತಕ್ಕೆ ಬಂದಿದ್ದೆ ಅಂದ್ರೆ ಅವರೇ ಮ್ಯಾಮ್. ಅವರಿಂದನೇ ಮತ್ತೆ ನಮ್ಗೆ ಸ್ಫೂರ್ತಿ ಆಗಿರ್ಬೋದು, ಪ್ರೇರಣೆ ಆಗಿರ್ಬೋದು ಅವರೇ. ಬಟ್ ಅದು ಬಿಟ್ರೆ ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೊಬ್ರು ನಮ್ಮ ತಂದೆ ತಾಯಿ, ನಮ್ಮ ಅಣ್ಣನ ಮತ್ಗೆ, ಮತ್ತೆ ನಮ್ಮ ಸ್ನೇಹಿತ ಚೇತನ್ ಕುಮಾರ್ ಕೆ ಅಂತ ಮ್ಯಾಮ್. ಮ್ಯಾಮ್ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ 2024 UPSC ಪರೀಕ್ಷೆಗೆ ಅವರು ಪ್ರಿಪೇರ್ ಆಗ್ತಿದ್ರು, ನಾನು ಪ್ರಿಪೇರ್ ಆಗ್ತಿದ್ದೆ ಮ್ಯಾಮ್. ಅವರು ಬರಲಿಲ್ಲ, ನಾನು ಬರಲಿಲ್ಲ. ಏನಕ್ಕೆ ಅಂದ್ರೆ ಅವ್ರದ್ದು ನಮ್ಮ ಪರೀಕ್ಷೆ ಇನ್ನೊಂದು ವಾರ ಇದ್ದಂಗೆ ಕೊಟ್ಬಿಟ್ಟೆ ಅವ್ರಿಗೆ. ನೋಡಿ ಒಂದು ವ್ಯಾಕರಣ ದೋಷ ಸರಿಪಡಿಸಿ ಅಂತ. ಅವರು ಮ್ಯಾಮ್ ಅವ್ರು ಏನು ಅಂದ್ರು ಅಂದ್ರೆ, UPSC ನನಗೆ ಎಕ್ಸಾಮ್ ಇದೆ, ನಾನು ಓದ್ಕೊಬೇಕು ಅನ್ನೋ ಮಾತೇ ಬರ್ಲಿಲ್ಲ. ಅವರು ತಗೊಂಡ್ರು, ನಾನು ಈ ಕೃತಿದ ಹೇಳ್ತಾ ಇದ್ದೀರಾ? ಕೃತಿಯನ್ನ ಕೊಡ್ತೀವಿ ಅಂದ್ರೆ ಕೃತಿ ಅಲ್ಲ ಮ್ಯಾಮ್, ಅದು ಪ್ರಿಂಟ್ಗೆ ಹೋಗೋದಕ್ಕಿಂತ ಮುಂಚೆ ವ್ಯಾಕರಣ ಎಲ್ಲ ಇದು ಮಾಡ್ಬೇಕಲ್ಲ ಮ್ಯಾಮ್. ಅದು ಕೊಟ್ಟಾಗ ಅವ್ರಿಗೆ ಮ್ಯಾಮ್ ಅದು ವ್ಯಾಕರಣ ದೋಷ ಸರಿಪಡಿಸಿ ಆ ಡ್ರಾಫ್ಟ್ ಕೊಟ್ಟ ನಂತರ ನಾನು ಕೇಳಿದೆ ಮ್ಯಾಮ್, UPSC ಎಕ್ಸಾಮ್ ಇದೆಯಲ್ಲ, ಅದು ಓದ್ಕೋಗೋದ್ ಬಿಟ್ಟು ನಂದು ಕೃತಿ ಅಂದ್ರೆ ವ್ಯಾಕರಣ ಸಮಸ್ಯೆ ಇದು ಮಾಡಿದ್ರಲ್ಲ, ಅದಕ್ಕೆ ನಿನಗಿಂತ ಏನ್ ಹೆಚ್ಚಲ್ಲ ಅಂದ್ರೆ ಮ್ಯಾಮ್. ಅವರು ಓದಿದ್ರು ಒಂದು ವಾರ ಓದಿಲ್ಲ ಅಂತ ಅವ್ರ ಎಕ್ಸಾಮ್ ಬರೀಲಿಲ್ಲ. ನಮ್ಮ ಸ್ನೇಹಿತ ನನಗೋಸ್ಕರ ಅಂದ್ರೆ UPSC ಎಕ್ಸಾಮ್ ಬರೀಲಿಲ್ಲ ಅಂತ ನಾನು ಬರೀಲಿಲ್ಲ. ಅಂದ್ರೆ ನನ್ಗೆ ನಮ್ಮ ಗುರುಗಳು ಆಗಿರ್ಬೋದು, ನಮ್ಮ ತಂದೆ ತಾಯಿ
ನಮ್ಮ ಅಣ್ಣ ನಮ್ಮತ್ಗೆ ಮತ್ತೆ ನಮ್ಮ ಚೇತನ್ ಕುಮಾರ್ ಕೆ ಅಂತ ಇದ್ರಲ್ಲ, ಅವರೇ ಮ್ಯಾಮ್ ತುಂಬಾ ಪ್ರೇರಣೆ ಅವರು. ಈ ಕೃತಿಯನ್ನ ಏನು ರೂಪಿಸಿದಿರಿ, ಅದರಲ್ಲಿ ಬರುವಂತಹ ಪಾತ್ರಗಳು ಕಾಲ್ಪನಿಕವೋ ಅಥವಾ ನಿಮ್ಮ ಅನುಭವಗಳನ್ನ ಸೇರಿಸಿ ಆ ಥಾಟ್ ಪ್ರಾಸೆಸ್ ಹೇಗಿತ್ತು, ನೀವು ಅದನ್ನ ಬರ್ಕೊಂಡು ಹೋಗುವ ಹಾದಿಯಲ್ಲಿ? ಮ್ಯಾಮ್ ಹೇಗೆ ಅಂದ್ರೆ, ನಮ್ಮ ಶಾಲಾ ದಿನಗಳಲ್ಲಿ ನಾನು ನೋಡುತ್ತಾ ಬಂದಿದ್ದು, ಈಗ ನೋಡಿ ಉಳ್ಳ ವಿದ್ಯಾರ್ಥಿಗಳು ಇಲ್ಲದವರ ವಿದ್ಯಾರ್ಥಿಗಳ ಅವಮಾನ ಮಾಡೋದಾಗಿರ್ಬೋದು, ಅಂದ್ರೆ ಬಟ್ಟೆ ವಿಚಾರದಲ್ಲಿ ಮತ್ತೆ ಊಟದ ವಿಚಾರದಲ್ಲಾಗಿರ್ಬೋದು. ಮತ್ತೆ ಮ್ಯಾಮ್ ಈಗ ಅಂಕಗಳು ಕಡಿಮೆ ಬಂದು ಮತ್ತೆ ಫೇಲ್ ಆದವನ್ನ ಈಗೂ ಸಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಮತ್ತೆ ಅದೆಲ್ಲ ಮನದಂಡು ಒಬ್ಬ ವ್ಯಕ್ತಿ ಸಣ್ಣ ಚಿಕ್ಕ ವಯಸ್ಸಿಂದ ಹಿಡ್ದು ಅವನು UPSC ಅವನೇನೋ ಒಂದು ಸಾಧನೆ ಮಾಡ್ತಾನಲ್ಲ, ಅಲ್ಲಿ ಗಂಟ ಯಾವ ರೀತಿ ಅಚೀವ್ ಅಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಮ್ಯಾಮ್. ಇದು ಮೇನ್ ಮುಖ್ಯವಾಗಿ ಜಾತಿ ವ್ಯವಸ್ಥೆ ನೋಡಿ, ಅದನ್ನೇನಾದ್ರೂ ಮಾಡಿ ಸ್ವಲ್ಪ ಅದಕ್ಕೆ ಆಗಲ್ಲ ಮ್ಯಾಮ್. ಅದು ಜಾತಿ ವ್ಯವಸ್ಥೆನ ಸಂಪೂರ್ಣವಾಗಿ ತೊಲಗಿಸಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಜಾತಿ ವ್ಯವಸ್ಥೆ, ಜಾತಿ ಅನ್ನೋ ತಪ್ಪು ಮಾನವನಿಗೆ ಇರೋದು, ಮನುಷ್ಯನಿಗೆ ಒಂದು ಹೆಣ್ಣು ಒಂದು ಗಂಡು, ಮಾನವೀಯತೆ ಅದರ ಪ್ರತೀಕ ಅಂತ ಹೇಳುವಂತಿ. ಮತ್ತೆ ಸ್ನೇಹ, ಈಗ ಸ್ನೇಹ ಹೆಂಗಾಗಿದೆ ಅಂದ್ರೆ ಮ್ಯಾಮ್, ಇವು ಕರ್ಣ ದುರ್ಯೋಧನ, ಶ್ರೀರಾಮಚಂದ್ರ ಗುಹ, ಕೃಷ್ಣ ಸುಧಾಮರ ಸ್ನೇಹ ನೋಡಿರ್ಬೋದು. ಬಟ್ ಈಗ ಹೆಂಗಿ ಸ್ನೇಹ ಅಂದ್ರೆ ಹೆಣ್ಮಕ್ಳು ಆಮೇಲೆ ತೀರಾ ಅಪರೂಪ ಮ್ಯಾಮ್. ಅಂದ್ರೆ ಜೊತೆಲಿದ್ದಿ ಆ ಥರ ಪ್ರೋತ್ಸಾಹ ಕೊಡೋದು ತೀರಾ ಅಪರೂಪ. ಈಗ ಈ ಸ್ನೇಹ ಹೇಗಾಗಿದೆ ಅಂದ್ರೆ ಜೊತೆಲಿದ್ದಿ ಬೆನ್ನಿಗೆ ಚೂರಿ ಹಾಕೋ ಸ್ನೇಹ ಇದೆ. ಅದೆಲ್ಲ ಮನದಂಡಿ ಸ್ನೇಹ ಅಂದ್ರೆ ಯಾವ ರೀತಿ ಇರಬೇಕು. ಮತ್ತೆ ಒಬ್ಬ ಶಿಕ್ಷಕನಾದವನು ಒಬ್ಬ ವಿದ್ಯಾರ್ಥಿಯಿಂದ ಇದ್ರೆ ಯಾವ ರೀತಿ ಅವನು ವಿದ್ಯಾರ್ಥಿ ಸಾಧನೆ ಮಾಡ್ತಾನೆ ಅನ್ನೋದಾಗಿರ್ಬೋದು. ಮುಖ್ಯವಾಗಿ ಶಿಕ್ಷಣ, ಬಡತನದಿಂದ ಒಬ್ಬ ವ್ಯಕ್ತಿ ಬಡತನದಿಂದ ಹೊರಬರಲು ಶಿಕ್ಷಣವೇ ಒಂದು ಹೆದ್ದಾರಿ ಎಂದನ್ನ ತೋರ್ಸಕೊಂಡಿರೋದೇ ಸಾಧನೆ ಸುಗಿ ಕಾದಂಬರಿ. ಓಕೆ, ನಿಮ್ಮ ಕವನ ಸಂಕಲನಕ್ಕೆ ಬರೋಣ. ಹೃದಯಂಚರ ಅಂತ ಹೇಳಿ ಇತ್ತೀಚೆಗೆ ಪ್ರಕಟಣೆ ಮಾಡಿದ್ದೀರಿ. ಆ ಒಂದು ಪುಸ್ತಕ ರೂಪ ತರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಮ್ಯಾಮ್, ಇದು ಹೃದಯಂಚರ ಕವನ ಸಂಕಲನ ರೂಪುಗೊಂಡಿದ್ದು ವಿದ್ಯಾರ್ಥಿಗಳಿಂದ. ಅದರ ಪುಸ್ತಕವನ್ನು ಒಪ್ಪಿಕೊಳ್ಳಿ ಹಾಗೂ ಕನ್ನಡ ಬಳಸಿ ಅಭಿಯಾನದಡಿ ಶಾಲಾ ಕಾಲೇಜಿಗೆ ಹೋದಾಗ ಮ್ಯಾಮ್, ಅಭಿಯಾನದಡಿ ಕೆಲವು ಕವನಗಳು ಹೇಳ್ತೀವಿ ವಿದ್ಯಾರ್ಥಿಗಳಿಗೆ. ನೋಡಿ, ನೀವು ಈ ತರ ಈ ಏಜಲ್ಲಿ ಬರ್ದಿರೋಂಥ ಕವನಗಳನ್ನ ಹಾಳೆಯಲ್ಲಿ ಅಲ್ಲೇ ಅಳಿದು ಹೋಗದಂತೆ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿಸಿ ಸಾಧ್ಯವಾದಷ್ಟು ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಮಾಡಿ ಅಂತ ಹೇಳಿದಾಗ ಮ್ಯಾಮ್, ಯಾವುದೋ ಒಂದು ಕಾಲೇಜಲ್ಲಿ ಹೆಸರು ಹೇಳೋದು ಬೇಡ, ಆ ಕಾಲೇಜಿನ ವಿದ್ಯಾರ್ಥಿಗಳು ನೋಡಿ ಸರ್, ನಾವೀಗ ಕವನಗಳು ಬರ್ದಿ ಸರ್, ನೀವು ಹೇಳಿರೋಂಥ ಕವನಗಳು ನಮ್ಗೆ ಒಳೆಯೋದಿಲ್ಲ ಬಿಡಿ, ನೀವು ಬರ್ದಂಥ ಕವನ ನಾವು ಬರ್ದಿ ಪ್ರಕಟಣೆಗೊಂಡು ಪುಸ್ತಕ ರೂಪದಲ್ಲಿ ಹೊರಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಬರ್ದಿರೋ ಕವನಗಳ ಜೊತೆಗೆ ಮತ್ತಷ್ಟು ಕವನಗಳನ್ನು ಬರೆದು ನೀವೇ ಏಕೆ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಬಾರದು ಅಂತ ಹೇಳಿದಾಗ, ಸಂಜೆ ಅಭಿಯಾನ ಮುಗಿಸ್ ಮನೆಗೆ ಬಂದಾಗ ಹೌದಲ್ಲ ಅಂತ ಯೋಚನೆ ಮಾಡಿ ರೂಪುಗೊಂಡಿದ್ದೆ ಹೃದಯಂಚರ ಕವನ ಸಂಕಲನ. ಈ ಕವನಗಳನ್ನ ಎಷ್ಟು ಅಂದ್ರೆ ನೀವು ಯಾವ ಸಂದರ್ಭದಲ್ಲಿ ಬರೆದಿದ್ದು, ಅದು ಹೇಗೆ ರಚಿತವಾಯಿತು? ಮ್ಯಾಮ್, ಇದ್ರೊಳಗೆ ಕವನಗಳು ಪ್ರೇಮ ಕವಿತೆಗಳು, ಅದು ಶೀರ್ಷಿಕೆ ಹೇಳುತ್ತೆ ಹೃದಯಂಚರ, ಅದು ಪ್ರೀತಿಗೆ ಸಂಬಂಧಪಟ್ಟಿದ್ದು ಅಂತ. ಕೆಲವೊಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು 48 ಕವನಗಳಿದೆ. 48 ಕವನಗಳಲ್ಲಿ ಸುಮಾರು ಒಂದು 10 ರಿಂದ 15 ಕವನಗಳು ನಮ್ಮ ಸ್ನೇಹಿತರಿಗೂ ಅಂದ್ರೆ ಅವರು ಪ್ರೇಮಿಗೋಸ್ಕರ ಬರ್ಕೊಡು ಹೊಂದಗಳಿದ್ದಾಗ ಬರ್ಕೊಟ್ಟಿರೋದು. ಮಿಕ್ಕಿದ್ ಬಿಟ್ರೆ ನಮ್ಮ ಕವನಗಳಿಗೋಸ್ಕರ ಅಂದ್ರೆ ಕವನ ಸಂಕಲನ ಬರೀಬೇಕು ಅನ್ನೋಕ್ಕೋಸ್ಕರ ರೂಪುಗೊಂಡವು. ಇವು ಸೇಮ್ ಮ್ಯಾಮ್, ಕುರಿ ಮೇಸ್ತನೇ ಬರೆದಿರೋದು. ಈಗ ಮ್ಯಾಮ್, ಅಲ್ಲಿ ಒಂದು ಪ್ರೀತಿ ಒಂದು ಶ್ರೀಗಂಧ ಅಂತ ಇದೆ, ಒಂದು ಪರಿವಿಡಿಲಿ. ಅದ್ ಹೆಂಗೆ ಅಂದ್ರೆ ಮ್ಯಾಮ್, ಇದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದಾಗ ನಮ್ಮ ಕನ್ನಡ ನಾಡಿನ ಮರ ಅದು ಶ್ರೀಗಂಧ ಮರ ಅಂತ ಬಂದ ತಕ್ಷಣ ಶ್ರೀಗಂಧದ ಮೇಲೆ ಯಾಕೆ ಒಂದು ಕವನ ಬರಬಾರ್ದು ಅಂತ ಆ ತರ ಒಂದು ಸಣ್ಣ ಸಣ್ಣ ವಿಚಾರಗಳು ಬಂದು ಉಟ್ಕೊಂಡಿರೋಂಥ ಕವನ ಸಂಕಲನ. ಓಕೆ, ಅದೇ ಅಷ್ಟು ಕವನಗಳಲ್ಲಿ ಪ್ರೀತಿ ಬಗ್ಗೆ ತುಂಬಾ ವ್ಯವಸಾಯ ಮಾಡಿದ್ದೀರಿ. ಸೊ ಅದು ನಿಮ್ಮ ಭಾವನೆಗಳನ್ನು ಕೂಡಿಸಿ ತಯಾರಾದಂತ ಕವಿತೆಗಳು. ನೀವು ಆಗ್ಲೇ ಹೇಳಿದ್ರಿ ಸ್ನೇಹಿತರ ಒಂದು ಒತ್ತಾಯದ ಮೇರೆಗೆ ಬರೆದದ್ದು ಅಂತ. ಸೊ ಇದಲ್ಲದೆ ಬೇರೆ ಕವನ ಬರಿತೀರಿ ಅಂತ ಏನಾದ್ರು ಇದೆಯಾ? ನೀವು ಕವನ ಬರಿತೀರಿ ಅಂತಂದ್ರೆ ಮ್ಯಾಮ್, ಅಂದ್ರೆ ಮ್ಯಾಮ್, ನನ್ ಮುಂದೆ ಕವನ ಸಂಕಲನ ಬರೀಬೇಕು ಅನ್ನೋ ಯೋಚನೆ ಇಲ್ಲ. ಬಟ್ ಕಾದಂಬರಿಗಳು, ಕಥಾ ಸಂಕಲನ, ಈ ತರ ಪುಸ್ತಕಗಳನ್ನು ಬರೀಬೇಕು ಅಂತ ಯೋಚನೆ ಇದೆ ಮ್ಯಾಮ್. ಕವನ ಸಂಕಲನಗಳು, ಒಂದು ಸ್ಫೂರ್ತಿದಾಯಕ ಕವನಗಳು ರೆಡಿ ಮಾಡಿದ್ದೀನಿ ಮ್ಯಾಮ್. ಸಾಧ್ಯವಾದ್ರೆ ಅದನ್ನು ಪುಸ್ತಕ ರೂಪದಲ್ಲಿ ಹೊರತರ್ತೀನಿ ಮ್ಯಾಮ್. ಇಲ್ಲಾಂದ್ರೆ ಕಥೆ, ಕಾದಂಬರಿ, ಕಥಾ ಸಂಕಲನ ಈ ತರ ಹೋಗ್ತಾ ಇದ್ದೀನಿ ಮ್ಯಾಮ್. ಓಕೆ ಸರ್, ನಿಮ್ಮ ತಯಾರಿ ಹೇಗಿದೆ? UPSC ಮಾಡ್ತಾ ಮತ್ತೆ ಈ ಒಂದು ಬರವಣಿಗೆ ಪ್ರಾಸೆಸ್ನ ಎರಡನ್ನೂ ಒಟ್ಟಿಗೆ ಸಾಗಿಸೋ ಹಂತದಲ್ಲಿ? ಮ್ಯಾಮ್, UPSC ಅಂದ್ರೆ ಮಾಮೂಲಿ ನಮ್ದು ಕುರಿ ಮೇಸ್ತಾ ಅದು ಕವನಗಳು ಅದು ಬರೆಯೋದಾಗುತ್ತೆ. ಮತ್ತೆ ಎಲ್ಲ ದಿನನೂ ಕವನಗಳು, ಅದು ಕವಿತೆಗಳು ಮತ್ತೆ ಕಾದಂಬರಿ ಬರೆಯೋಕ್ಕಾಗಲ್ಲ ಮ್ಯಾಮ್. ಗ್ಯಾಪಲ್ಲಿ
ಮತ್ತೆ ಆಫ್ಲೈನ್ ಕ್ಲಾಸಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಕುರಿ ಮೇಯಿಸ್ತಾನೆ ಕೇಳ್ಕೊಂಡು ಮ್ಯಾಮ್ ಮನೇಲಿ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ಟಡಿ ಮಾಡಿ ಹಂಗೆ ಮತ್ತೆ ಕುರಿ ಬಿಡೋ ಟೈಮಲ್ಲೆಲ್ಲ ಸ್ವಲ್ಪ ಓದಿ ಆ ಥರ ಒಂದು ಡೈಲಿ ಒಂದು 5 ರಿಂದ 6 ಅವರ್ ಓದ್ತೀನಿ. ರಾತ್ರಿ ಸಮಯದಲ್ಲಿ ಬರೇ ಬರವಣಿಗೆ ಆಗಿರ್ಬೋದು ಓದಾಗ್ಲಿಲ್ಲ ಮ್ಯಾಮ್. ರಾತ್ರಿ ಸಂಜೆ 6 ಗಂಟೆ ನಂತರ ತಲೆ ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಓಡೋದೇ ಇಲ್ಲ. ಸರ್, ಈ ಎರಡೂ ಕೃತಿಗಳಿಗೆ ವಿಮರ್ಶೆ ಬಂದಿರಬಹುದು ಅಥವಾ ಅನಿಸಿಕೆಗಳು ಬಂದಾಗ ಹೇಗಿತ್ತು, ರೆಸ್ಪಾನ್ಸ್ ಹೇಗಿತ್ತು? ಮ್ಯಾಮ್ ಅಂದರೆ ಇದು ಶುದ್ಧ ಇಂಚರ ಮ್ಯಾಮ್ ಇತ್ತೀಚೆಗೆ ಒಂದು 20 days ಆಯಿತು ಬಂದು. ಮತ್ತು ನಾನು ಅಭಿಯಾನ ಎಲ್ಲೂ ಹೋಗಿಲ್ಲ ಮ್ಯಾಮ್. ಅಂದರೆ ಒಂದು ಇಲ್ಲಿ ಗಂಟೆ ಬಂದಾಗಿಂದ ಒಂದು 250 ಕಾಪೀಸ್ ಅಷ್ಟೇ ಮ್ಯಾಮ್ ಮಾರಾಟ ಆಗಿರೋದು. ಬಟ್ ಇನ್ನೂ ರಿವ್ಯೂಸ್ ಕೆಲವೊಂದು ಬಂದಿದ್ದಾವೆ. ಇನ್ನು ಯಾವ ಹೃದಯ ಇಂಚರ ಕವನ ಸಂಕಲನಕ್ಕೆ ವಿಮರ್ಶೆಗಳು ಬಂದಿಲ್ಲ ಮ್ಯಾಮ್. ಸಾಧನೆಯ ಸುದ್ದಿಗೆ ಆಲ್ಮೋಸ್ಟ್ ಎಲ್ಲ ಧನಾತ್ಮಕ ಪ್ರತಿಕ್ರಿಯೆ ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಸಾಧನೆಯ ಸುದ್ದಿ ಭಾಗ ಯಾವಾಗ ಬರುತ್ತೆ ಅಂದರೆ ಸ್ನೇಹಿತರೊಬ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಮ್ಯಾಮ್. ಪೂಜಾ ಏನಾದರೂ ನಾಯಕ ಐಶ್ವರ್ಯ ಪ್ರೀತಿನ ಒಪ್ಕೊಂಡು ಮದುವೆ ಆದ್ನ, ಪೂಜಾ ಬೇರೆ ಮದುವೆ ಆದ್ಲ, UPSC ಕ್ರಾಕ್ ಮಾಡಿದ್ಮೇಲೆ ಅವನೇನಾದ, ರಾಜು ಏನಾದ, ಅಂದರೆ ಅದು ಸಾಧನೆ ಸುಗ್ಗಿ ಕಾದಂಬರಿ 2 ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಬರುತ್ತಾ ನೋಡ್ಬೇಕು ಮ್ಯಾಮ್. ಮ್ಯಾಮ್ ಈಗ ಸಾಧನೆ ಸುಗ್ಗಿ ಕಾದಂಬರಿ ಒಬ್ರು ನಿರ್ದೇಶಕರು ಓದಿ ಸಿನಿಮಾ ಮಾಡೋಣ ಅಂತ ಹೇಳಿದ್ದಾರೆ, ಭೇಟಿಯಾಗಿ ಮಾತನಾಡೋಣ ಅಂತ ಹೇಳಿದ್ದಾರೆ. ಬಟ್ ಇನ್ನು ಭೇಟಿ ಆಗಿಲ್ಲ. ಬಟ್ ಅದು ಸಿನಿಮಾ ಆಗುತ್ತೋ ಬಿಡುತ್ತೋ. ಬಟ್ ಒಬ್ಬ ಲೇಖಕನಿಗೆ ಒಬ್ಬ ಸಿನಿಮಾ ಆಗುತ್ತೆ, ಒಂದು ಒಳ್ಳೆ ಪ್ರತಿಕ್ರಿಯೆ ಮ್ಯಾಮ್. ಇದು ನನ್ನ ಮುಂದೆ ಇದು ಲೇಖಕರ ಅಭಿಪ್ರಾಯ ಬರ್ದಿದ್ದೀನಿ ಮ್ಯಾಮ್. ಓದುಗರು ಮತ್ತು ಒಬ್ಬ ಲೇಖಕನಿಗೆ ಓದುಗರು ಮತ್ತು ಅವರ ಅಭಿಪ್ರಾಯಗಳೇ ಒಬ್ಬ ಲೇಖಕನ ಆಸ್ತಿ ಅಂತ ಮ್ಯಾಮ್. ನಮ್ಮ ಇವರು ಹೇಳಿದ್ದಾರೆ ಮ್ಯಾಮ್, ಪೂರ್ಣಚಂದ್ರ ತೇಜಸ್ವಿ ಅವರು. ಲೇಖಕನಾದವನು ಪ್ರಶಸ್ತಿಗಳ ಹಿಂದೆ ಓಡಬಾರ್ದು, ಜನರಿಗೆ ಪುಸ್ತಕಗಳನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಬೇಕು ಅಂತ. ಅದೇ ರೀತಿ ಮ್ಯಾಮ್ ಒಬ್ಬ ಲೇಖಕನಿಗೆ ವಿಮರ್ಶೆಗಳಾಗಿರ್ಬೋದು ಮತ್ತೆ ಧನಾತ್ಮಕ ಪ್ರತಿಕ್ರಿಯೆಗಳಾಗಿರ್ಬೋದು, ಈ ತರ ಸಿನಿಮಾ ಮಾಡ್ತೀವಿ ಅನ್ನೋರಾಗಿರ್ಬೋದು, ಓದುಗರ ಅಭಿಪ್ರಾಯಗಳು ಒಂದೊಂಥರ ನಿಜವಾದ ಆಸ್ತಿ, ಒಂಥರ ಸಾಧಕನಿಗೆ ನಿಧಿ ಇದ್ದಂಗೆ ಮ್ಯಾಮ್ ನಾವು. ಸರ್, ನಿಮ್ಮ ಹೃದಯಂಚರ ಕವನ ಸಂಕಲನದಲ್ಲಿ ನಿಮ್ಗೆ ಇಷ್ಟವಾಗಿರುವಂತಹ ಒಂದು ಕವಿತೆ? ಓಕೆ ಮ್ಯಾಮ್. ಮ್ಯಾಮ್ ಈ ಕವನ ಸಂಕಲನದಲ್ಲಿ ಎಲ್ಲ ಈಗ ಯಾವುದೇ ಒಂದು ಕವನ ಆಗಿರ್ಬೋದು, ಅಂದ್ರೆ ಯೋಚನೆ ಮಾಡಿದೆ ಅಂದ್ರೆ ಬರೀದ ತಕ್ಷಣ ಅದು ಕಂಪ್ಲೀಟ್ ಆಗ್ಬಿಡುತ್ತೆ. ಬಟ್ ನಾನು ನೈಟ್ ನಿಮಗೆ ಗೊತ್ತು ಅಂದ್ರೆ ನೈಟ್ ನನಗೆ ತಲೆ ಓಡಲ್ಲ. ಅದು ಓದಲಾಗಿರ್ಬೋದು, ಕವನಗಳು ಏನೇ ಒಂದು ಬರವಣಿಗೆಲಾಗಿರ್ಬೋದು. ಬಟ್ ನೈಟಲ್ಲಿ ಸುಮಾರು ಒಂದು ಅರ್ಧ ಗಂಟೆ ತಿಣ್ಕಾಡಿ ಬರೆದಂಥ ಕವಿತೆ ಕಿವಿಯೋಲೆಯ ಸದ್ದು ಅನ್ನೋ ಒಂದು ಕವಿತೆ ಮ್ಯಾಮ್. ಹೇಳ್ತೀನಿ ಕೇಳಿ ಮ್ಯಾಮ್. ಇದು ಪರಿವಿಡಿ ಶೀರ್ಷಿಕೆ, ಅದು ಕಿವಿಯೋಲೆಯ ಸದ್ದು ಅಂತ. ಪ್ರೀತಿಯ ದೇಗುಲಕ್ಕೆ ನಿನ್ನ ನಗೆಯೇ ಅಲಂಕಾರ, ಗಂಟೆಯ ನಾದಕ್ಕೆ ನಿನ್ನ ಕಿವಿಯೋಲೆಯ ಸದ್ದೇ ಜೇಂಕಾರ, ಮಂತ್ರದ ಪಠಣಕ್ಕೆ ನಿನ್ನ ನುಡಿಯ ಓಂಕಾರ, ನಿನ್ನೊಲವ ಆರಾಧಿಸಲು ಎದೆಯೊಳಗೆ ನಾ ಕಟ್ಟಲೆ ಗೋಪುರ. ಮ್ಯಾಮ್ ಇದು ಕೇಳಕ್ಕೆ ಸಿಂಪಲ್ ಆಗಿದೆ, ಬಟ್ ಮನಸ್ಸಿಗೂ ಇಷ್ಟ ಆಗುತ್ತೆ. ಬಟ್ ಅದನ್ನ ನೈಟಲ್ಲಿ ರಾತ್ರಿ ಬರೀತಿದ್ದಾಗ ಆಲೋಚನೆಗಳೇ ಬಂದಿಲ್ಲ ಮ್ಯಾಮ್. ಈಗ ನೋಡಿ, ಒಂದು ಪ್ರೀತಿನ ದೇಗುಲಕ್ಕೆ ಹೋಲಿಸ್ತೀವಿ ಅಂದಮೇಲೆ ಫಸ್ಟ್ ಅಲಂಕಾರ ಮ್ಯಾಮ್. ಒಂದು ಹೆಣ್ಣನ್ನು ವರ್ಣಿಸಿ ಬರಿತಾ ಇದ್ದೀನಿ ಅಂದ್ರೆ ಆ ಹೆಣ್ಣಿನ ನಗು ಅಲಂಕಾರ. ಬಟ್ ಅಲಂಕಾರ ಆದ್ಮೇಲೆ ನೆಕ್ಸ್ಟ್ ದೇವಸ್ಥಾನದಲ್ಲಿ ಏನ್ ನಡೆಯುತ್ತೆ, ಗಂಟೆ ಬರ್ಸ್ತಾರೆ ಮ್ಯಾಮ್. ಆ ಗಂಟೆ ಏನಾದಕ್ಕೆ ನಿನ್ನ ಕಿವಿಯೋಲೆ ಜುಮ್ಕಿ ಸದ್ ಬರುತ್ತಲ್ಲ ಮ್ಯಾಮ್, ಆ ಕಿವಿಯೋಲೆ ಸದ್ದೇ ಜೇಂಕಾರ. ಮಂತ್ರದ ನೆಕ್ಸ್ಟ್ ಮ್ಯಾಮ್ ಮಂತ್ರ, ಆ ಮಂತ್ರದ ಪಠಣಕ್ಕೆ ನಿನ್ನ ನುಡಿಯೇ ಓಂಕಾರ. ನೆಕ್ಸ್ಟ್ ಮ್ಯಾಮ್ ಆರಾಧನೆ, ಮಂತ್ರ ಆದ್ಮೇಲೆ ಎಲ್ಲ ಆದ್ಮೇಲೆ ಆರಾಧನೆ, ನಿನ್ನೊಲವ ಆರಾಧಿಸಲು ಎದೆಯೊಳಗೆ ನಾ ಕಟ್ಟಲೆ ಗೋಪುರ. ಈ ತರ ಒಂದು ದೇವಾಲಯದ ಚಿತ್ರಣವನ್ನ ಪ್ರೀತಿಯ ಸ್ವರೂಪದಲ್ಲಿ ಬರ್ದಿರೋದು. ಇನ್ನೂ ಒಂದು ಕವಿತೆ ಶ್ರೀಗಂಧ ಅಂತ ಹೇಳಿದ್ಮೇಲೆ ಮ್ಯಾಮ್ ಇದೆರಡು ಒಂದು ನಿಮಿಷದೊಳಗಡೆ ತಯಾರಾದಂತ ಕವನಗಳು. ಬೆಳಿಗ್ಗೆ ಟೈಮಲ್ಲಿ ಅಂದ್ರೆ ಮ್ಯಾಮ್ ಪ್ರಕೃತಿ ಶಾಂತವಾಗಿರುತ್ತೆ ಮ್ಯಾಮ್. ನನ್ನ ಪ್ರಕಾರ ಒಬ್ಬ ಕವಿಗೆ ಪ್ರಕೃತಿಯೇ ಸ್ಫೂರ್ತಿ. ಮತ್ತೆ ಕವಿಗೆ ಏನೇನು ಕಲ್ಪನೆ ಕಾಣ್ತಾನೋ ಅದಕ್ಕೆಲ್ಲ ಪ್ರಕೃತಿಯ ಸ್ಫೂರ್ತಿ. ಆಮೇಲೆ ನೋಡಿ ಇವಾಗ ಶ್ರೀಗಂಧ ಅಂತ ಬರ್ತು. ಶ್ರೀಗಂಧದ ಮೇಲೆ ಯಾಕೆ ಬರೀಬಹುದು? ಒಂದೊಂದು ಪ್ರೀತಿಯು ಒಂದು ಶ್ರೀಗಂಧ, ತೇಯ್ದಷ್ಟು ಗಮಿಸುವುದು ಸೌಗಂಧ, ನಿನ್ನ ರೂಪದ ಹಾಗೆ ಬಲು ಹಂದ, ಸಿಂಧೂರವಾಗಿ ಇಡಲು ಇಮ್ಮಡಿಗೊಳ್ಳುವುದು ನಿನ್ನಂದ, ಪ್ರೀತಿ ಹೆಸರಿಗೆ ನೀನೇ ಚಂದ. ಈ ತರ ಒಂದು ಸಣ್ಣ ಸಣ್ಣ ಕವನಗಳು ಸುಮಾರು ಒಂದು 48 ಕವನಗಳಿದಾವೆ. ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಒಳ್ಳೆ ಒಂದು ಮಾಧುರ್ಯ ತುಂಬಿದ ಕವನಗಳು ಅಂತಾನೆ ಹೇಳ್ಬೋದು. ಹೌದು ಮ್ಯಾಮ್. ನನ್ಗೂ ಪ್ರೀತಿಗೂ ಬಟ್ ಆಗ್ ಬರಲ್ಲ ಮ್ಯಾಮ್.
ಬಟ್ ಕವಿ ನಮಗೆ ನಮ್ಮ ಆದ್ರೆ ಅಷ್ಟು ಚೆನ್ನಾಗಿ ಪ್ರೇಮ ಕನ್ನಿಕೆ ಸ್ನೇಹಿತರೊಬ್ರು ನೋಡಿ ಲೇಖನ, ನಮ್ಮ ಚೇತನ್ ಕುಮಾರ್ ಸ್ನೇಹಿತರು ಇದ್ದಾರಲ್ಲ, ಅವ್ರು ಬೆನ್ನುಡಿ ಬರೆದಿದ್ದಾರೆ. ಏನಂದ್ರೆ ನಮ್ದು ಸೋಷಿಯಲ್ ಮೀಡಿಯಾ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಫೂರ್ತಿದಾಯಕ ನುಡಿ ಬಿಟ್ರೆ ಅವ್ರದ್ದು ಬೇರೆ ಪ್ರೀತಿ ಬಗ್ಗೆ ಒಂದು ಅಕ್ಷರಗಳು ಇಲ್ಲ. ಬಟ್ ಕವಿ ಅದೊಂದಿಗೆ ಬರವಣಿಗೆಯಲ್ಲಿ ಯಾವುದೇ ಎಲ್ಲೇ ಇಲ್ಲ ಅಂತ. ಕವಿಗೆ ಇವಾಗ ನೋಡಿ, ಪ್ರೀತಿ ಮಾಡಿದ್ರೇನೆ ಕವನ ಬರೀಬೇಕು, ಪ್ರೀತಿ ಬಗ್ಗೆನೇ ಬರೀಬೇಕು, ಅದೆಲ್ಲ ತಪ್ಪಲ್ಲ. ಕವಿ ಯಾವ್ದನ್ನ ಯಾವ ರೀತಿ ಬರೋದ್ರಿಂದ ಅನ್ನೋದಕ್ಕೋಸ್ಕರ ಶಾಲಾ ಕಾಲೇಜುಗಳು ಈ ತರ ಕವನ ಹೇಳಿದಾಗ ಎಲ್ಲ ಆಲ್ಮೋಸ್ಟ್ ಕೇಳೋದೇ ಇದು, ಅಂದ್ರೆ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದೀರ. ನಮಗೂ ಪ್ರೀತಿಗೂ ಅಜಗಜಾಂತರ ತುಂಬಾ ದೂರ ಇದೆ. ಓದುವ ಸಂದರ್ಭದಲ್ಲಿ ಪ್ರೀತಿ ಗೀತಿ ಇಲ್ಲ ಮ್ಯಾಮ್, ನಮ್ದು ಓದುವ ಸಂದರ್ಭದಲ್ಲಿ ಮ್ಯಾಮ್ SLC ವರ್ಗೂ ಇಷ್ಟೇ. SLC ವರ್ಗೂ ಏನು ಅಂದ್ರೆ ಸ್ಕೂಲ್ ಯಾವಾಗ ಬಿಡ್ತಾರೆ, ಕ್ರಿಕೆಟ್ ಆಡಕ್ಕೆ ಯಾವಾಗ ಹೋಗ್ತೀವಿ, SLC ವರ್ಗೂ ಇದು. ಇನ್ ಫಸ್ಟ್ PU ಸೆಕೆಂಡ್ PU ಇಲ್ಲಿ ಸೇಮ್ ಅದೇ. ಇನ್ನು ಮ್ಯಾಮ್ ಸೆಕೆಂಡ್ PUC ತದನಂತರ ಡಿಗ್ರಿ ಜಾಯ್ನ್ ಆದಾಗ ಜಿಮ್ಮು ಜಾಯ್ನ್ ಆದೆ ನಾನು. ಆವಾಗ ನಮ್ಮ ಕಾಲೇಜ್ ಇದ್ದಿದ್ದು 7:45 11 11ವರೆಗೆ ಮೈಸೂರಿನ ಬಸ್ ಬರೋದು. ಆ ಬಸ್ ಹತ್ಬಿಟ್ಟು ಹೋಗಿ ನಮ್ಮ ಅಪ್ಪ ಅಜ್ಜಿ ಅವ್ರನ್ನ ಕುರಿಯಿಂದ ಊಟಕ್ಕೆ ಕಳಿಸ್ಬಿಟ್ಟು ನಾನು ಯಾವಾಗ ಜಿಮ್ ಹೋಗ್ತೀನಿ. ಡಿಗ್ರಿ ಮುಗಿಯೋವರೆಗೂ ಜಿಮ್ಮು. ನಮ್ಮ ಡಿಗ್ರಿ ಮುಗಿದಾದ್ಮೇಲೆ ಮಾಮೂಲಿ ಕೊರೋನಾ ಬರೋ ತಕ್ಕ ವ್ಯವಸಾಯ, ಆಮೇಲೆ ಕೊರೋನಾ ಆದ್ಮೇಲೆ ಈ ತರ ಸಾಹಿತ್ಯ. ಇಷ್ಟೇ ನಮ್ಗೆ ಪ್ರೀತಿ ಆಗ್ಲಿ ಇದಾಗ್ಲಿ ಇಲ್ಲ. ಅದೇ ಒಂದು ಒಟ್ಟಾರೆ ಒಂದು ಮನೋರಂಜನಾ ಮನಸ್ಥಿತಿ ಇದ್ದಿದ್ದನ್ನ ನೀವು ಓದಿನ ಕಡೆಗೆ, ಸಾಹಿತ್ಯದ ಕಡೆಗೆ ತೆಗೆದ್ಬಿಟ್ಟಿದ್ದೀರಿ. ಓಕೆ ಸರ್, ಒಂದು ರ್ಯಾಪಿಡ್ ಫೈರ್ ರೌಂಡ್ ತರ ಮಾಡೋಣ. ಈಗ ನಾನು ಮೊದಲಿಗೆ ಸಾಧನೆಯ ಸುಗ್ಗಿ ಕೃತಿ. ನನ್ನ ಪ್ರಕಾರ ಸಾಧನೆಯ ಸುಗ್ಗಿ ಅಂದ್ರೆ ಎಲ್ಲ ಅಡೆತಡೆಗಳನ್ನು ನಿಂತು ಯಶಸ್ವಿಯಾಗಿ ಬೆಳೆಯುವುದೇ ಸಾಧನೆಯ ಸುಗ್ಗಿ. ಯಶಸ್ವಿ ಜೀವನ ಅಂತಂದ್ರೆ, ಯಶಸ್ವಿ ಜೀವನ ಅಂದ್ರೆ ನಮ್ಮ ಸೇಮ್ ಅದೇ. ಈ ಅಡೆಚಣೆಗಳಿದ್ದು ಏನಿ ದಾಟಿ ಬೆಳೀತಾರಲ್ಲ ಯಶಸ್ವಿ, ಅದೇ ಯಶಸ್ವಿ ಜೀವನ. ಪುಸ್ತಕಗಳು ಮ್ಯಾಮ್ ಅದು ಒಬ್ಬ ವ್ಯಕ್ತಿಯ ಬದುಕನ್ನು ಬಂಗಾರಗೊಳಿಸುವಂತಹ ಒಂದು ಶಕ್ತಿ. ಹಳ್ಳಿ ವಾತಾವರಣ, ಹಳ್ಳಿಗರಿಗೆ ಸ್ವರ್ಗ, ಸಿಟಿಗರಿಗೆ ಖರೀದಿ ಮಾಡಲಾಗದಂತಹ ನೆಮ್ಮದಿ. UPSC ಮ್ಯಾಮ್ ಅದು ಅಂದ್ರೆ ಯುವಕರಿಗೆ ಅಂದ್ರೆ ಭ್ರಷ್ಟಾಚಾರಗಳಾಗಿರ್ಬೋದು ಮತ್ತೆ ಅನಾಚಾರಗಳನ್ನು ತಡೆಯಲಿರುವಂತಹ ಒಂದು, ಅಂದ್ರೆ ತಡೆಯಲು ಇರುವಂತಹ ಒಂದು ವೇದಿಕೆ. ನಿಮ್ಮ ತಂದೆ ತಾಯಿ ಅವರು ನನಗೆ ಸ್ಫೂರ್ತಿ ಮತ್ತೆ ಶಕ್ತಿ. ಕುರಿಗಳು ಅವು ನನ್ನ ಸಾಹಿತ್ಯಕ್ಕೆ ಒಂಥರ ವೇದಿಕೆ ಇದ್ದ ಹಾಗೆ. ಮತ್ತೆ ಬಹುಶಃ ನನ್ನ ಕಾಲೇಜು ದಿನಗಳ ನಂತರ ನನ್ನ ಒಡನಾಟ ಭಾಗಶಃ ಕುರಿಗಳ ಮತ್ತೆ ದನಗಳ ಜೊತೆ ಕಳೆದಿಂದ ನನ್ನ ಸಂಗಾತಿ ಎಂದರೂ ತಪ್ಪೇನಾಗಲ್ಲ. ಭವಿಷ್ಯ ಮ್ಯಾಮ್ ಅದು ಕಣ್ಣಿಗೆ ಕಾಣದ ನಿಗೂಢ ಶಕ್ತಿ. ಆರೋಗ್ಯ ಮನುಷ್ಯನಿಗೆ ಆರೋಗ್ಯವ ಭಾಗ್ಯ. ಸಾಹಿತ್ಯ ಅದು ನನ್ನ ಬದುಕು ಮ್ಯಾಮ್. ಗುರುಗಳು ನನ್ನ ಬೆನ್ನೆಲುಬು ಮ್ಯಾಮ್, ಸಾಹಿತ್ಯಕ್ಕೆ ಬೆನ್ನೆಲುಬು. ಸೊ ಧನ್ಯವಾದಗಳು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದಷ್ಟು ಮಾತುಕತೆಯನ್ನ ನಡೆಸಿ ನಿಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಸ್ನೇಹಿತರೆ, ಕಾರಂತರದ್ದು ಒಂದು ಮಾತಿದೆ, ಕೇಳುವುದಕ್ಕೇನಿದೆ ಜೀವನವೇ ಒಂದು ಉಡುಗೊರೆಯಲ್ಲವೇ ಅಂತ. ಅದೇ ರೀತಿ ಸಾಧನೆಯೊಂದು ಪಯಣದ ಹಾಗೆ ಜೀವನ ಮತ್ತು ಯಶಸ್ಸಿನ ಒಂದು ಹಾದಿಯಲ್ಲಿ ಸಾಗ್ತಾ ಇರುವಂತಹ ಯುವ ಬರಹಗಾರರಾದ ನಾಗರಾಜು ಕೆಂಪಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಯುವ ಬರಹಗಾರರ ಜೊತೆ ನಾನು ಸಿಗ್ತೇನೆ. ಧನ್ಯವಾದಗಳು.